ಬಹುದೊಡ್ಡ ಚರ್ಚೆಗೆ ಕಾರಣ ಆಗಬಹುದಾದಂತಹ ವಿಧೇಯಕ ಮಂಡನೆಗೆ ಇದೀಗ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸೋದಕ್ಕೆ ಇದೀಗ ಮಸೂದೆಯನ್ನ ಮಂಡಿಸೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇದನ್ನ ಎಲ್ಲ ಕೋನಗಳಿಂದಲೂ ಎಲ್ಲ ಆಯಾಮಗಳಿಂದಲೂ ಚರ್ಚೆ ಮಾಡಿ ಮಂಡನೆ ಮಾಡೋದಕ್ಕೆ ಮುಂದಾಗಿದೆಯಾ? ಏನು ಉದ್ದೇಶ ಇದೆ? ಉದ್ದೇಶ, ಕರ್ನಾಟಕ ರಾಜ್ಯದಲ್ಲಿ ಟ್ಯಾಲೆಂಟ್ ಇರತಕ್ಕಂಥ ಯಂಗ್ಸ್ಟರ್ಸ್ ತುಂಬಾನೇ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಬೇರೆ ರಾಜ್ಯಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳು ಓದ್ಲಿಕ್ಕೆ ಬರ್ತಾರೆ. ಇಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಕ್ಕಂಥ ಪದ ತೆಗೆದು ಬಿಡಬೇಕು ಇಂಡಸ್ಟ್ರಿಯವರು. ಇಲ್ಲಿ ಮೇಡ್ ಬಿ ಇಂಜಿನಿಯರಿಂಗ್ ನಂಬರ್ ಆಫ್ ಕಾಲೇಜಸ್ ಜಾಸ್ತಿ ಇದೆ, ಮೆಡಿಕಲ್ ನಂಬರ್ ಆಫ್ ಕಾಲೇಜಸ್ ಜಾಸ್ತಿ ಇಲ್ಲಿರೋದು, ITI ಇರೋದು, ಡಿಪ್ಲೊಮಾ ಇರೋದು, ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದ್ದಾವೆ. ಸೊ ಎಲ್ಲ ರೀತಿಯಾದಂಥ ವಾತಾವರಣ ಇಲ್ಲೇ ಇದೆ. ಸುಮಾರು 2,500 ಹೆಚ್ಚು IT ಇಂಡಸ್ಟ್ರಿಗಳಿದ್ದಾವೆ, ಸಾವಿರಾರು ಸಂಖ್ಯೆಯಲ್ಲಿ ಇಂಡಸ್ಟ್ರಿಗಳಿದ್ದಾವೆ, ಸ್ಟೀಲ್ ಇಂಡಸ್ಟ್ರಿಗಳಿದೆ, ಬಯೋಟೆಕ್ನಾಲಜಿ ಇಂಡಸ್ಟ್ರಿ ಇದೆ. ಸೊ ಎಲ್ಲ ರೀತಿಯಾದಂಥ ವಾತಾವರಣ ಕರ್ನಾಟಕದಲ್ಲಿದೆ. ಸೊ ಆಫ್ ಲೇಟ್ ಏನಾಗಿದೆ, ಈ ಲೋವರ್ ಸೆಕ್ಷನ್ ಅಂತ ಏನು ಹೇಳ್ತೀವಿ, ನಾನ್ ಮ್ಯಾನೇಜ್ಮೆಂಟ್ ಸೆಕ್ಷನ್ನಲ್ಲಿ ಭಾಳಷ್ಟು ಜನರು ಬೇರೆ ರಾಜ್ಯಗಳಿಂದ ಕರ್ಕೊಂಬಂದು ಕೆಲಸ ಕೊಡ್ತಕ್ಕಂಥದ್ದು ನನಗೆ ಗಮನಕ್ಕಿದೆ. ಸೊ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ ಅದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಲ್ಲ. ನನ್ನ ವಾದ ಏನಿದೆ, ಲೋವರ್ ಸೆಕ್ಷನ್ನಾಗ ಏನಿದೆ, ನಾನ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಸ್ಥಳೀಯರಿಗೆ 70% ಅವಕಾಶ ಕೊಡಿ, ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ 50% ಅವಕಾಶ ಕೊಡಿ ಅಂತ ಹೇಳ್ತಿದ್ದಾವೆ. ಇದಕ್ಕೆ ಆತಂಕ ಇದೆ, ಇದರಿಂದ ನುಕ್ಸಾನ ಆಗ್ಬಿಡ್ತಕ್ಕಂಥದ್ದು. ಕೆಲವರು ಕಿರಣ್ ಮಜುಮ್ದಾರ್ ಇರ್ಬೋದು ಅಥವಾ ನಮ್ಮ ಪೈಯವರು ಇರ್ಬೋದು, ಗೌರವಿಸ್ತೇನೆ. ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್ ಬಿಕಾಸ್ ದೇ ಆರ್ ಪಾಯಿಂಟ್ಲೆಸ್ ಇನ್ ದಿಸ್ ಇಂಡಸ್ಟ್ರಿ. ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳಬೇಕಾಗತ್ತೆ. ಇಟ್ ಇಸ್ ನಾಟ್ ದಟ್ ಐ ಆಮ್ ಇಗ್ನೋರಿಂಗ್. ಬಟ್ ನಂದಾದಂಥ ವಾದ, ನಾನು ಕೂಡ ಇಂಡಸ್ಟ್ರಿನಲ್ಲಿದ್ದೆ, ನಾನೇನು ಇಂಡಸ್ಟ್ರಿ ಭಾಳ ದೂರ ಇಲ್ಲ, ಬಿಸ್ನೆಸ್ ಐಡಿಯಾನೂ ಇಲ್ಲ ಅಂತಲ್ಲ. ನಾನು ಒಂದು ಸೆಕ್ಷನ್ ಆಫ್ ನಮ್ಮ ಕರ್ನಾಟಕದ ಏನು ಯೂತ್ ಇದೆ, ಫೋರ್ಸ್ ಇದೆ, ಅದ್ರ ಬಗ್ಗೆನೂ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ನಮ್ಮವರಿಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದು. ಇದರಿಂದ ಅವಕಾಶ ಕೊಟ್ಟು ನಿಮಗೆ ನುಕ್ಸಾನ ಆಗುತ್ತಾ? ಆಯಿತು, ನೀವು ಮೆರಿಟ್ ಇಲ್ಲ ಅಂತ ಹೇಳ್ತೀರಿ. ಆ್ಯಸ್ ಇಂಡಸ್ಟ್ರಿ ನೀವು ಬರ್ರಿ, ಟ್ರೈನಿಂಗ್ ಮಾಡೋಣ, ನೀವು ಬಂದು ಅವಕಾಶ ಕೊಡಿ. ನೀವೆಲ್ಲ ಇಂಡಸ್ಟ್ರಿಯವರು, ಯಾರು ಪೈಯವರು, ಕಿರಣ್ ಮಜುಮ್ದಾರ್ ಅವರು, ನೀವೆಲ್ಲ ಇಂಡಸ್ಟ್ರಿ ಒಟ್ಟಿಗೆ ಬನ್ನಿ, ಇನ್ಕ್ಯುಬೇಷನ್ ಸೆಂಟರ್ ಹಾಕಿರಿ, ಸರ್ಕಾರ ದುಡ್ಡು ಕೊಡುತ್ತೆ. ನಿಮಗೆ ಯಾವ ರೀತಿ ಸ್ಕಿಲ್ ಬೇಕೋ ಆ ರೀತಿ ಸ್ಕಿಲ್ಲಿಗೆ ನಾವು ದುಡ್ಡು ಕೊಡ್ತೀವಿ. ನಮ್ಮ ಯಂಗರ್ ಜನ್ರೇಷನ್ ಕೂಡ ಇದೆ, ಆ ಜನ್ರೇಷನ್ ಜೊತೆ ನೀವು ಸ್ಕಿಲ್ ಮಾಡ್ಕೊಳ್ಳಿ, ಮುಂದೆ ಅವರಿಗೆ ಕೆಲಸ ಕೊಡಿ. ಸ್ಕಿಲ್ ಇಲ್ಲ ಅಂದ ತಕ್ಷಣ ಬೇರೆಯಿಂದ ತರಬೇಕಂತಕ್ಕಂಥದ್ದು ಆಪರ್ಚುನಿಟಿ ಈಗೂ ಇದೆ, ಬಟ್ ಅದನ್ನು ಮಾಡ್ತಕ್ಕಂಥ ಅವಕಾಶನೂ ಇಲ್ಲಿನೂ ಇದೆ. ಈಗ ಅವರ ಆಕ್ಷೇಪ ಇರುವಂಥದ್ದು, ಬೇರೆ ರಾಜ್ಯದಲ್ಲಿ ಇದಕ್ಕಿಂತ ಬೆಟರ್ ಸ್ಕಿಲ್ಲಿಂಗ್ ಇರ್ತಕ್ಕಂಥವ್ರು ಇದಾರೆ ಅಂತಕ್ಕಂಥದ್ದು ನನಗೇನೋ ಡೌಟ್ ಇದೆ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಎಜುಕೇಷನ್ ಸಿಸ್ಟಮೇ ನಾವು ಬೇರೆ ಕಡೆಯಿಂದ ರಾಜ್ಯಗಳಲ್ಲಿ ಬಂದು ಓದೋಕ್ಕಲ್ಲಿ ಮಕ್ಕಳು. ಸೊ ಆಬ್ವಿಯಸ್ಲಿ ಕರ್ನಾಟಕ ಹ್ಯಾಸ್ ಬೆಸ್ಟ್ ಟ್ಯಾಲೆಂಟ್ ಪೋರ್ಟಲ್ ಅಂತ ನನ್ನ ವಾದ. ಮ್ಯಾನೇಜ್ಮೆಂಟಲ್ಲಿ 50% ಕೇಳ್ತಾ ಇದ್ದೀವಿ, ಅದಕ್ಕೂ ಅದು ಸಿಕ್ಕಿಲ್ಲ ಅಂತಂದರೆ ಬೇರೆ ಕಡೆ ತರಿಸ್ಬೋದು. ನೀವು 70% ಇಲ್ಲಿ ಕೇಳ್ತಾ ಇದ್ದೀವಿ, ಆ ಟ್ಯಾಲೆಂಟ್ ಸಿಕ್ಕಿಲ್ಲ ಬೇರೆ ಕಡೆ ತರಿಸ್ಕೋಬೋದು ನೀವು. ಇದನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಸಿದ್ಧ ಇದೆಯಾ? ಖಂಡಿತವಾಗ್ಲೂ ಇದೆ. ರಿಸಿ, ನನ್ನ ಉದ್ದೇಶ ಇರ್ತಕ್ಕಂಥದ್ದು ಏನು, ವಿ ವಾಂಟ್ ಅ ಬೆಟರ್ ಎನ್ವೈರ್ಮೆಂಟ್. ಈಗ ನೀವು ನಮಗೆ ಸಜೆಸ್ಟ್ ಮಾಡಿ ಅಥವಾ ಯು ಗಿವ್ ಕ್ಲಾರಿಫಿಕೇಶನ್, ಇದರಿಂದ ನನಗೆ ನುಕ್ಸಾನ ಆಗುತ್ತೆ ಅಂತೇಳಿ ನನಗೆ ಜಸ್ಟಿಫಿಕೇಶನ್ ಕೊಟ್ಟರೆ ನಾನು ಒಪ್ಲಿಕ್ಕೆ ರೆಡಿ ಇದ್ದೀನಿ. ಯು ಜಸ್ಟಿಫೈ ಮೀನು. ಐ ಡೋಂಟ್ ಸಿ ದಟ್ ಜಸ್ಟಿಫಿಕೇಶನ್ ಇಫ್ ದೇ ಆರ್ ಏಬಲ್ ಟು ಜಸ್ಟಿಫೈ and in its my wisdom and as well as government feels that we have to rechange. I am very open to it, but as of now I don't think so. ಈ ಥರದ್ರಿಂದ ಅವರಿಗೆ ನುಕ್ಸಾನ ಆಗ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಅಂತ ಕಾಣ್ತಾ ಇಲ್ಲ. ಬಟ್ ಅವ್ರನ್ನ ಕರೆಸ್ತೀವಿ, ಮಾತನಾಡ್ತೀವಿ, ಅವ್ರ ಸಜೆಷನ್ ಕೂಡ ತೊಗೊಂಡು ಸರ್ಕಾರ ಬೇಕಿದ್ದು ಯೋಚನೆ ಮಾಡುತ್ತೆ. ಮೋಹನ್ ದಾಸ್ ಪೈ ಅವರು ಟಿವಿ9 ಜೊತೆಗೆ ಮಾತಾಡ್ತಾ ಹೇಳಿದ್ರು, ಕೆಳಹಂತದ ನೌಕರರು ಏನಿದ್ದಾರೆ ಅಥವಾ ಲೇಬರ್ ವರ್ಕರ್ಸು, ಅವ್ರನ್ನ ನಾವು ಕನ್ನಡಿಗರನ್ನ ಕರೆತರುವಂಥದ್ದು ಕಷ್ಟ ಸಾಧ್ಯ. ವಾಸ್ತವದಲ್ಲಿ ಸರ್ಕಾರಕ್ಕೆ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ, ಈ ಕಾರಣಕ್ಕೋಸ್ಕರ ಮಸೂದೆನ ತರೋದಕ್ಕೆ ಕೊಟ್ಟಿದೆ, ಇದನ್ನು ಜಂಕ್ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಎರಡು ಫೋರ್ಸ್ ಇದೆ. ನಾನು ಕೂಡ ಅವ್ರ ಕೈಲಿ, ನಾನು ಯಾಕಂದ್ರೆ ಮೈನಿಂಗ್ನ ಬಂದಿರ್ತಕ್ಕಂಥ, ಈಗ ಪೈ ಸಾಹೇಬರು ಒಬ್ವಿಯಸ್ಲಿ ಈಸ್ ಅ ಪಾಯಿಂಟರ್ ಇನ್ ದಿಸ್. ನಾನು ಅವ್ರ ವಿರುದ್ಧವಾಗಿ ಮಾತನಾಡ್ತೇನೆ ಅನ್ಕೋಬೇಡಿ. ಲೋವರ್ ಸೆಕ್ಷನ್ ಅಂದರೆ ಯಾವುದು? ಈಗ ಕಸಬಾಳೆಯವ್ರೇನು ಬೇರೆ ಕಡೆಯಿಂದ ಬರ್ತಾರಾ? ಈಗ ನಮ್ಮದು ಜಿಂದಾಲ್ ಇಂಡಸ್ಟ್ರಿ ಇದೆ, ಅಲ್ಲಿ ಒಡ್ಡು ಅಂತ ಊರಿದೆ. ಕಸಬಾಳೆಯರೆಲ್ಲಿಂದ ಬರ್ತಾರೆ? ಮತ್ತು ನಲತಿಕ್ಕೋರೆಲ್ಲಿಂದ ಬರ್ತಾರೆ? ಈಗ ಕಾಂಟ್ರಾಕ್ಟ್ ಔಟ್ಸೋರ್ಸ್ ಆಗುತ್ತಲ್ಲ, ಅವ್ರು ಹೊರಲಿಂದ ತರ್ತಾರೆ. ಈಗ ಇಲ್ಲೇನಾಗ್ತದೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೀವು ಯಾವುದೋ ಒಂದು ಔಟ್ಸೋರ್ಸ್ ಕಾಂಟ್ರಾಕ್ಟ್ ಮಾಡ್ತಾರಲ್ಲ, ಅವ್ರೇನು ಮಾಡ್ತಾರೆ, ಹೊರಲಿಂದ ತರ್ತಾರೆ. ಬಿಕಾಸ್ ಚೀಪ್ ಲೇಬರ್ ಸಿಗುತ್ತೆ. ಇಲ್ಲಿ ಸಿಗಲ್ಲ ಅಂತಲ್ಲ, ಚೀಪ್ ಲೇಬರ್ ಸಿಗುತ್ತೆ ಅಂತ ಹೊರಗಿಂದ ತರ್ತಾರೆ. ಸೊ ಅದ್ರ ಬಗ್ಗೆ ಚರ್ಚೆ ಬೇಡ. ನಾವೇನು ಹೇಳ್ತಾ ಇದ್ದೀವಿ, ನಿಮಗೆ ಯಾವ ಹಂತದ ಜನರು ಸಿಗಲ್ಲ ಅಂಥೇಳಿ ನಮಗೆ ಮಾಹಿತಿ ಬೇಕಲ್ವಾ? ನಮಗೆ ಅದ್ಯಾಕೆ ಮಾಹಿತಿ ಇಲ್ಲ? ನೀವು ಇಂಡಸ್ಟ್ರಿಯವ್ರು ಬಂದು ಹೇಳಿ ಈ ಥರದ್ದು ಇಲ್ಲ ಅಂತ ಮಾಹಿತಿ ಕೊಟ್ಟರೆ ಸರ್ಕಾರಕ್ಕೆ ಅದ್ರ ಬಗ್ಗೆ ಎಚ್ಚರಿರುತ್ತೆ. ಸೊ ನಾವು ಈ ಮಸೀದಿ ಬಂದಾಗ ನೀವು ಈ ಥರದ್ದು ಇಲ್ಲ ಅಂತಕ್ಕಂಥದ್ದು ಅದು ಸರಿಯಲ್ಲ ಅಂತ ಮುಂದೆ ಅದನ್ನು ಸರಿಪಡಿಸ್ಬೋದಲ್ವಾ? ಈಗ ನಮ್ಮ ನರೇಗಾದಾಗ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಮತ್ತು ಕೋಟ್ಯಾನ್ ಜನ ಕೆಲಸ ಮಾಡ್ತಾಯಿದ್ದಾರೆ. ಕೇಂದ್ರ ಸರ್ಕಾರ ಇನ್ನೂ ಜಾಸ್ತಿ ಬೇಕಂತ ಹೇಳ್ತಾ ಇದ್ದೀವಿ. ಮತ್ತು ಎಲ್ಲಿ ಲೇಬರ್ಸ್ ಇಲ್ಲ ಅಂತಕ್ಕಂಥದ್ದು ನಮಗೂ ಮಾಹಿತಿ ಇಲ್ಲ. ಈ ಥರ ಮಸೂದೆ ತರೋದ್ರ ಮುಖಾಂತರ ಸರ್ಕಾರಕ್ಕೆ ನಮಗೆ ಹತ್ರ ಆಗೋದ್ರಿಂದ ಇವೆಲ್ಲ ಇಂಡಸ್ಟ್ರಿಗಳು ಒಟ್ಟಿಗೆ ಬಂದು ಯಾವ ರೀತಿ ನಿಮಗೆ ಬೇಕು ಹ್ಯೂಮನ್ ರಿಸೋರ್ಸ್ ಅಂತಕ್ಕಂಥ ಸರ್ಕಾರ ಹತ್ರ ಮಾತುಕತೆ ಸರ್ಕಾರಕ್ಕೂ ಅರ್ಥ ಆಗುತ್ತೆ.
ಇನ್ನೊಂದು ಸುತ್ತಿನ ಚರ್ಚೆ ಅಗತ್ಯ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ MB ಪಾಟೀಲ್ ಅವರು ಕೂಡ ಅವರ ಸೆಕ್ಟರ್ನ ಗಮನದಲ್ಲಿಟ್ಕೊಂಡು ಪುನರ್ ಪರಿಶೀಲನೆ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರೀ ಎನಿಥಿಂಗ್ ಅಟ್ ದ ಇಂಟ್ರೆಸ್ಟ್ ಆಫ್ ವಾಟ್? MB ಪಾಟೀಲ್ ಅವರು ಬೇರೆ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಮ್ಮ ಇಂಟ್ರೆಸ್ಟ್ ಉದ್ದೇಶ ಏನು? ಇಂಡಸ್ಟ್ರಿನೂ ಬೆಳಿಬೇಕು, ನಮ್ಮಲಿಂದ ಇಂಡಸ್ಟ್ರಿಗೆ ತೊಂದರೆ ಆಗಬಾರ್ದು, ಇಂಡಸ್ಟ್ರಿಯಿಂದ ನಮ್ಮ ಜನಕ್ಕೂ ತೊಂದರೆ ಆಗಬಾರ್ದು ಅನ್ನೋ ವಾದ. ಸೊ ನಾವು ತಂದಿರ್ತಕ್ಕಂಥ ಮಸೀದಿಗೆ ಇಂಡಸ್ಟ್ರಿಗೆ ಅನಾನುಕೂಲ ಆಗ್ತದಂದರೆ ಜಸ್ಟಿಫಿಕೇಶನ್ ಅವ್ರು ಮಾಡಲಿ, ಸುಮ್ಮನೆ ಹೇಳ್ಬಾರ್ದು ದುಡ್ಡು ಬರಲ್ಲ, ಹೂಡಿಕೆ ಬರಲ್ಲ. ಈ FDI ಬರೋಕಲ್ಲಿಗೆ ಈ FDI ಹಿಂಗೆ ತೊಗೊಳ್ರಿ, ಕರ್ನಾಟಕದವ್ರು ತೊಗೊಳ್ರಿ, ತಮಿಳ್ನಾಡಿಗೆ ತೊಗೊಳ್ರಿ ಅಂತ FDI ಬರುತ್ತಾ? FDI ಓನ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಮ್ಸ್ ಬಿಕಾಸ್ ದೇರ್ ಇಸ್ ಅ ಬಿಸ್ನೆಸ್ ವಯಬಿಲಿಟಿ ಅಲ್ವಾ? ಬಿಸ್ನೆಸ್ ವಯಬಿಲಿಟಿ ಬಂದಾಗ ಯಾರೆಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ನವ್ರು ಯೋಚನೆ ಮಾಡಬೇಕು. ಇಟ್ಸ್ ಅ ಮ್ಯಾನೇಜ್ಮೆಂಟ್ ಔಟ್ಲುಕ್ ಹೋಗ್ಬಿಟ್ಟು ಯಾರಿಗೆ ತೊಗೋಬೇಕು ಯಾರಿಗಿಲ್ಲ. ಸೊ ಕರ್ನಾಟಕದಾಗಿದ್ದಾಗ ಕರ್ನಾಟಕದ ಪ್ರಿಫರೆನ್ಸ್ಗಳು ಕೊಡಬೇಕು ಅನ್ನೋದಕ್ಕಂಥದ್ದು ಎಲ್ಲ ಸ್ಟೇಟಲ್ಲಿ ಪ್ರಿಫರೆನ್ಸ್ ಕೊಡಬೇಕಂಥದ್ದು ಸೇಮ್ ವಾದ ಇದೆ. ಅದ್ರಿಗೇನು ಡಿಫ್ರೆನ್ಸ್? ಬೇರೆ ಬೇರೆ ರಾಜ್ಯಗಳ ಪ್ರಕರಣಗಳನ್ನ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಈಗ ಹರಿಯಾಣದಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿರ್ಬೋದು, ಅಲ್ಲೆಲ್ಲ ಇದನ್ನ ಜಾರಿಗೆ ತರೋದಕ್ಕೆ ಹೊರಟಾಗ ಒಂದಷ್ಟು ಹಿನ್ನಡೆ ಆಯಿತು. ಇದು ಸಂವಿಧಾನದ ವಿರೋಧ ಅನ್ನುವಂಥ ಮಾತು. ಅಲ್ಲ, ನಾವು ಅವ್ರು ಹೇಳ್ತಕ್ಕಂಥದ್ದು ಪಾಯಿಂಟ್ ಕರೆಕ್ಟ್ ಇದೆ ಸರ್. ನಮ್ಮನ್ನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅವರು? ಅವ್ರು ಹೇಳ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ, ನಮ್ಮನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿ? ನಮ್ಮಲ್ಲಿ ಏನು ತಪ್ಪಿದೆ ನಾವು ಹೇಳ್ತಕ್ಕಂಥದ್ರಲ್ಲಿ? 10 ಕನ್ನಡಿಗರಿಗೆ ಜಾಸ್ತಿ ಕೊಟ್ಟರೆ ಅಥವಾ 10 ಸ್ಥಳೀಯರಿಗೆ ಜಾಸ್ತಿ ಕೊಟ್ಟರೆ ಏನು ತೊಂದರೆ ಆಗೋದಿದೆ? ಉದ್ಯೋಗ ಯಾರು ತಮಿಳ್ನಾಡನ್ನು ಮಾಡಿದ್ರೇನು ಮಧ್ಯಪ್ರದೇಶ ಮಾಡಿದ್ರು ಏನು ಸಮಸ್ಯೆ ಏನಿದೆ? ಇದು ಇವತ್ತಿಲ್ಲದ ನಾಳೆ ಇದು ಬಿಲ್ಡಪ್ ಆಗೇ ಆಗುತ್ತೆ, ಲೋಕಲ್ ಸಮಸ್ಯೆಗಳು ಬಿಲ್ಡಪ್ ಆಗೇ ಆಗುತ್ತೆ. ಇಂಡಸ್ಟ್ರಿಯವ್ರು ಅವ್ರು ಕೂಡ ಅರ್ಥ ಮಾಡ್ಕೋಬೇಕು ತಾನೆ. ಅಗಲಾಲ ಇದನ್ನೇ ಹೇಳ್ಕೊಂತ ಹೋದರೆ ಅವ್ರಿಗೂ ಏನು ಭಾಳ ದೊಡ್ಡ ಲಾಭ ಆಗ್ತಕ್ಕಂಥದ್ದು. ಇವತ್ತಿನ 10 ವರ್ಷ ಆದಮೇಲೆ, ಇನ್ನು 20 ವರ್ಷ ಆದಮೇಲೆ ಬಂದೇ ಬರ್ತೀವಿ ಸಮಸ್ಯೆಗಳು. ಇವತ್ತಿಲ್ಲ ನಾಳೆ ಬಂದೇ ಬರ್ತವೆ. ಸ್ಥಳೀಯ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ. ಲೋಕಲ್ ಒರಿಜಿನ್, ಮತ್ತು ನಾವು ಭೂಮಿ ಯಾಕೆ ಕೊಡ್ತಾ ಇದ್ದೀವಿ? ನಮ್ಮ ರೈತರು ಭೂಮಿ ಯಾಕೆ ಕೊಡ್ತಾ ಇದೆ? ಸರ್ಕಾರ ಯಾಕೆ ಕೊಡಬೇಕು? ಲೋಕಲ್ ಹೆಡ್ಸಿಗೆ ಅನುಕೂಲ ಆಗ್ಬೇಕು. ಸರ್ಕಾರ ಉದ್ದೇಶ ಏನು? ಯಾವುದನ್ನ ಉದ್ಯಮಿದಾರರು ಬಂದು ಇಲ್ಲಿ ಮಾಡ್ತಾರೆ ಅಂದರೆ ಲೋಕಲಿಗೆ ಕೆಲಸ ಸಿಗ್ಬೇಕು ತಾನೇ ಮಾಡ್ತಕ್ಕಂಥದ್ದು. ಏನು ಒಂದು ಇಂಡಸ್ಟ್ರಿ ಬಂದ ತಕ್ಷಣ ಎಲ್ಲರೂ ಹಂಗೆ ಏನು ಭಾಳ ಎಲ್ಲರಿಗೇನು ಬಿಲೋ ಪಾವರ್ಟಿ ಲೈನ್ ಮೇಲೆ ಹೋಗ್ಬಿಡ್ತಾರೆ ಒಂದು ಇಂಡಸ್ಟ್ರಿಯಿಂದ? ಇಷ್ಟೆಲ್ಲ ಇಂಡಸ್ಟ್ರಿ ಬಂದರೂ ಕೂಡ ಇನ್ನೂ ಇಂಡೆಕ್ಸ್ ಏನಿದೆ ನಮ್ಮಲ್ಲಿ? ಬಿಲೋ ಪಾವರ್ಟಿ ಲೈನ್ ಇನ್ನೇನು ಕಮ್ಮಿನೇ ಆಗಿದೆ ಅಲ್ಲ? ಈಗ ಒಂದು ಇಂಡೆಕ್ಸ್ ಬಂದ ತಕ್ಷಣ ಒಂದು ಇಂಡಸ್ಟ್ರಿ ಬರೋದು ಹೋಗೋದು, ಇಷ್ಟೆಲ್ಲ ಇಂಡಸ್ಟ್ರಿ ಬಂದ ತಕ್ಷಣ ಇನ್ನಾದರೂ ಎಷ್ಟಿದೆ ನಮ್ಮಲ್ಲಿ? ಮತ್ತೆ ಹೇಳೋ ಲೆಕ್ಕ ನೋಡಿದ್ರೆ ಸೊ ಎಲ್ಲೋ ಒಂದು ಜಾಗದಲ್ಲಿ ಸ್ಪಿರಿಟ್ನ ಅರ್ಥ ಮಾಡ್ಕೋಬೇಕಂತಕ್ಕಂಥ ನನ್ನ ವಾದ. ಸರ್, ಇನ್ನೊಂದು ಪ್ರಮುಖ ಮತ್ತು ಕೊನೆ ಪ್ರಶ್ನೆ, ಈ ಪರ್ಸೆಂಟೇಜನ್ನು 50 ಮತ್ತು 70 ಪುನರ್ ಪರಿಶೀಲನೆ ಮಾಡಿ ಕಡಿಮೆ ಮಾಡುವಂಥ ಅವಕಾಶ ಏನಾದ್ರು ಇದೆಯಾ ಅಥವಾ ಆ ಪ್ರಸ್ತಾಪ ಇದೆಯಾ? ನೀವು ಯೋಚನೆ ಮಾಡಿ ನೋಡಿದ್ರೆ ಅವರೇ ಜಾಸ್ತಿ ಕೊಡ್ಬೇಕಂದ್ರೆ ಅಷ್ಟು ಟ್ಯಾಲೆಂಟ್ ಇಲ್ಲಿದೆ ಅಂತ ನಾವು ಹೇಳ್ತಾ ಇರತಕ್ಕಂಥದ್ದು. ಈಗ 50% ಅವ್ರಿಗೆ ತೊಂದರೆ ಆಗುತ್ತಾ? 40% ಅಂತ ಹೇಳ್ಬೋದಾ? ಅಲ್ಲಿ 70%, 60%. ಅಲ್ರಿ, ಯು ಟೆಲ್ ಮಿ ಇಫ್ ದರ್ ಇಸ್ ನೋ ಟ್ಯಾಲೆಂಟ್ ಅವೈಲಬಲ್. ಈ ಕ್ಯಾಪಿಗೆ ಯಾಕೆ ಹೆದರ್ತಾ ಇದ್ದೀರಿ ನೀವು? ಅಥವಾ ನಿಮಗೆ ಏನು ತೊಂದರೆ ಆಗುತ್ತೆ? ಯಾರು ಕೆಲಸ ಮಾಡಿದ್ರು ಒಂದೇ ತಾನೆ. ಆ ಟ್ಯಾಲೆಂಟ್ ಇಲ್ಲ ಅಂದರೆ ನೀವು ತೊಗೊಳ್ಳಿ. ನಾವು 70%ವರೆಗೆ ಕ್ಯಾಪ್ ಆಗಿದ್ದೀವಿ, 70% ಬಂದಿಲ್ಲ. ನಿಮಗೆ 80% ಹೊರಗೆ ತರಬೇಕು, ತರ್ರಿ. ಬಟ್ ಲೆಟ್ ಅಸ್ ನೋನು ಏನಾಗಿದೆ ಮಾಹಿತಿ ಬೇಕಲ್ವಾ? ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಅಲ್ಲಿವರೆಗೆ ಕೊಡಿ, ಅಲ್ಲಿವರೆಗೆ ಸಿಕ್ಕಿಲ್ಲ ಇನ್ನು ಕಮ್ಮಿ ಮಾಡ್ಕೊಳ್ಳಿ ನೀವು ಬೇಡಿದ್ರೆ. ವಿ ಪುಟ್ ಅ ಕ್ಯಾಪ್ ಟಿಲ್ ದೇರ್. ಚರ್ಚೆಗಂತೂ ಸಿದ್ಧ ಇದೆ ಸರ್. ಡೆಫಿನೆಟ್ಲಿ ವಿ ಆರ್ ಓಪನ್ ಟು ಇಟ್. ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.